3 ದಿವಸ ಉಪವಾಸ ಕೆಡವಿ ಅವನಿಗೆ ಮನ್ಯಾಗಿಂದ ಹೊರಗೆ ಹಾಕಿ ಬಿಡ್ರಿ. ಆಹಾ, ಅವಾಗೊಂದು 500 ರೂಪಾಯಿ ಕೊಟ್ಟು ಮನ್ಯಾನ ಹೊರಗೆ ಹಾಕಿ ಬಿಟ್ರೆ ಏನು ಕೇಳಿದ್ದಗದ? ಆಕಳ ನೀರು ಕುಡಿತದ, ಹಾ, ಹುಲ್ಲು ತಿಂತದಲ್ರಿಪ್ಪ. ಇವ ಕುಡಿಲಾರ್ದನ್ನ ಕುಡಿತಾನ, ತಿನ್ನಲಾರ್ದನ್ನ ತಿಂತಾನ ಅಂತಂದ್ರ ಇದು ಯಾವ ಧರ್ಮ ಅಂತ ನಾ ಕೇಳ್ತೀನಿ. ಹೌದು, ಬಸವಣ್ಣವ್ರು ಹೇಳಿದ ಮಾತಿಲ್ಲಿ ಉಳ್ದದೇನು? ಉಳದಲ್ರಿಪ್ಪ. ಉಳ್ದೈತೇನು ಹೇಳ್ರಿ? ಉಳದಲ್ರಿಪ್ಪ. ಆಕಳ ಧರ್ಮ ಬಿಟ್ಟಿಲ್ಲ, ಒಂದು ಹುಲಿ ಧರ್ಮ ಬಿಟ್ಟಿಲ್ಲ. ಖರೆ ಮನುಷ್ಯ ಬಿಟ್ಟಾನ. ಮನುಷ್ಯನಲ್ಲಿ ಧರ್ಮ ಅನ್ನುವಂಥದ್ದಿಲ್ಲ. ಇಲ್ರಿಪ್ಪ. ಮಾಂಸಾಹಾರ ಕೈಸಾ ವಿಚಾರ, ಫಾಲ್ತು ವಿಷಯಗಳನ್ನು ಮಾತಾಡ್ತಕ್ಕದ್ದಲ್ಲ. ಒಂದು ಮಾತು ಹೇಳ್ತೀನಿ ಪುಣ್ಯಾತ್ಮರೇ. ಏನ್ರಿಪ್ಪ ಅದು? ರಾಮಾಯಣ ಹುಟ್ಟಿದ್ದು ಕರ್ಮದಿಂದ. ಏನ್ರಿ ರಾಮಾಯಣ ಹುಟ್ಟಿದ್ದು ಕರ್ಮದಿಂದ್ರಿ? ಕರ್ಮದಿಂದ. ಅದು ಹೆಂಗ್ರಿಪ್ಪ? ಮಹಾಭಾರತ ಹುಟ್ಟಿದ್ದು ಕರ್ಮದಿಂದ. ಅದು ಕರ್ಮದಿಂದೇ. ಹಂಗೋ ವಿಜಯಮು? ಹಾಲು ಮತ ಧರ್ಮ ಸ್ಥಾಪನೆ ಆದದ್ದು ಕರ್ಮದಿಂದ. ಶುದ್ಧ ತಗದು ಮತ್ತೇನು ಹಂಗೋ ಮಹೇಶ್? ಅತ್ರಿ ಋಷಿ ಮಡವಿ ಅನಸೂಯ ದೇವಿ ಮಾನಪತಿ ಹೊರತ ಎನ್ನುವಂತ ಕೀರ್ತಿ ಬೆಳಿಬೇಕಾದ್ರೆ ಮೂಲ ಇದಕ್ಕೆ ಕರ್ಮವೇ ಕಾರಣ. ಕರೆ ಇದ್ರಿಪ್ಪ ಮಾತ. ಸುಮ್ಮನೆ ದಯವಿಲ್ಲದ ಧರ್ಮವಾವುದಯ್ಯ? ದಯ ಬೇಕು ಸಕಲ ಪ್ರಾಣಿಗಳಲ್ಲಿ. ಆ ಪ್ರಾಣಿಗಳ ಮೇಲೆ ದಯಾ ತೋರವ್ರು ನೀವೇ, ಅದ್ರ ರುಂಡ ಹೊಡೆದ ಅದನ್ನ ಸ್ವೀಕಾರ ಮಾಡವ್ರು ನೀವೇ. ಎಲ್ಲದಪ್ಪ ಧರ್ಮ? ಎಲ್ಲೈತಿಪ್ಪ? ಹೌದು ಇಲ್ಲ. ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಎತ್ತ ಜ್ಞಾನಿಗಳು ಹೇಳ್ಯಾರ. ಹೇಳ್ಯಾರಲ್ರಿಪ್ಪ. ರಾಮಾಯಣ ಹೆಂಗ ಕರ್ಮದಿಂದ ಹುಟ್ಟು? ಹೆಂಗ್ರಿಪ್ಪ ಅದು? ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ತಂದೆ ಯಾರು? ದಶರಥ ರಾಜ. ದಶರಥ ರಾಜಾಗ 3 ಮಂದಿ ಮಡದಿಯರು. ಹೌದಲ್ರಿಪ್ಪ. ಇನ್ನೂ ಇಲ್ಲಿ ದಶರಥ ರಾಜಾಗ ಮಕ್ಕಳೇ ಆಗಿಲ್ಲ. 3 ಮಂದಿ ಹೆಂಡ್ರದಾರ. 3 ಮಂದಿ ಹೆಂಡ್ರ ಮದ್ರದಾರ್ರಿ. ಸುಮಿತ್ರ, ಕೌಶಲ್ಯ, ಕೈಕಾ 3 ಮಂದಿ ಮಡದಿಯರು ದಶರಥ ರಾಜಾಗ. ಹೌದಲ್ರಿಪ್ಪ. ಅಯೋಧ್ಯೆ ಪಟ್ಟಣದೊಳಗೆ ರಾಜಕೀಯ ಆಳ್ತಿದ್ದ. ಹೌದು. ಇದಕ್ಕಿಂತಲೂ ಪೂರ್ವದಲ್ಲಿ ಮತ್ತೇನಾಗೈತ್ರಿ? ಧರಣಿ ದೇವ ಮತ್ತು ಕೇಸುರಾಜ. ಧರಣಿ ದೇವಿ ಮತ್ತು ಕೇಸುರಾಜ ಸತಿಪತಿಗಳು ಒಂದು ರಾಜ್ಯದ ರಾಜ್ಯರಿವರು. ಹೌದಲ್ರಿಪ್ಪ. ಹೌದು. ದಾನ ಮಾಡ್ತಿದ್ರು, ಧರ್ಮ ಮಾಡ್ತಿದ್ರು, ಪುಣ್ಯ ಮಾಡ್ತಿದ್ರು, ಪರೋಪಕಾರ ಮಾಡ್ತಿದ್ರು. ಹಸದ್ ಬಂದವ್ರಿಗೆ ತನ್ನ ಕೊಡ್ತಿದ್ರು, ನೀರಾಡಿಸದವ್ರಿಗೆ ಒಂಚರಿಗೆ ನೀರು ಕೊಡ್ತಿದ್ರು. ಹೌದು. ಇರಾಕ್ ಜಾಗ ಇಲ್ಲ ಅಂದವ್ರಿಗೆ ಅವ್ರಿಗೆ ಎಷ್ಟು ಬೇಕಾಗ್ತದ ಅಷ್ಟು ಭೂಮಿನೇ ಕೊಡ್ತಿದ್ರಲ್ರಿಪ್ಪ. ನಮ್ಮ ಮನ್ಯಾಗ ಮಕ್ಕಳಿಗೆ ಹೈನಿಲ್ಲ ಆಗ್ಯದ ತಂದ್ರ ತಮ್ಮ ರಾಜ್ಯ ಒಡೆದಾಗಿನ ಒಂದು ಆಕಳನೇ ಹೊಡೆದು ಹಚ್ತಿದ್ರು. ಹೌದಲ್ರಿಪ್ಪ. ಕರೆ ಅದ ಮಾತ. ಕಾಕ ಮಾತಾಡ್ಬೇಡ್ರಿ. ಹಿಂಗ ಬೇಕ ಬೇಡದೆಲ್ಲ ಧರ್ಮವನ್ನು ಮಾಡ್ಕೋತ ಬಂದ. ಮಾಡ್ಕೋತ ಬಂದಾರಲ್ರಿಪ್ಪ. ಯಾರು? ದಶರಥ ಧರ್ಮಿ. ಹೊಡಿ ಅವನು ಮುಗಿನ ಶಂಬಿಗೆ. ಧರಣಿ ದೇವಿ. ಕೇಸು ರಾಜ ಆ ರಾಜನ ಮಡದಿ ಧರಣಿ ದೇವಿ. ಇಂತ ಒಂದು ಧರ್ಮವನ್ನು ಮಾಡ್ಕೋತ ಅವ್ರು ಬರ್ಬೇಕಾದ್ರ 12 24 ವರ್ಷ ಗತಿಸಿ ಹೋಯ್ತು. ಹೌದು. 36 ವರ್ಷ 3 ಪಟ್ಟು ಕಳೆದು ಹೋಯ್ತು. ಹೋಯ್ತಲ್ರಿಪ್ಪ. ಅವರ ರಾಜ್ಯದೊಳಗಿನ ಮಂದಿದ ನಿಂದದ ಮಾತಾ ಕಿವಿಗೆ ಶಬ್ದ ಬೀಳಾಕೈತು. ನಮ್ಮ ರಾಜ್ಯ ರಾಣಿಯರಾಗಿರತಕ್ಕಂತ ಕೇಸುರಾಜ ಧರಣಿ ದೇವಿ ದಾನ ಧರ್ಮ ಪುಣ್ಯ ಪರೋಪಕಾರ ಹಸದ ಬಂದವ್ರಿಗೆ ತುತ್ತನ್ನ ನೀಡ್ತಾರ. ಜಾಗಿಲ್ಲ ಅಂದವ್ರಿಗೆ ಜಾಗ ಕೊಡ್ತಾರ. ಹೈನಿಲ್ಲ ಅಂದವ್ರಿಗೆ ಆಕಳ ಕೊಡ್ತಾರ. ಕೊಡ್ತಾರಲ್ರಿಪ್ಪ. ಇಂತ ಒಂದು ಧರ್ಮವಂತರ ಮನಿ ಒಳಗ ಒಂದು ಹೆಣ್ಣ ಆಗ್ಲಿ ಗಂಡ ಆಗ್ಲಿ ನಮ್ಮ ರಾಜನ ಮನೆಯಲ್ಲಿ ರಾಣಿ ನಡಿಯಾಕ ಬಂದು 36 ವರ್ಷ 3 ಪಟ್ಟಾಯ್ತು. ಸಂತಾನೇ ಇಲ್ಲ. ಹೌದು. ಮಕ್ಕಳೇ ಇಲ್ಲ ವಿಜಯಮ್ಮ ಅವ್ರಿಗೆ ಪಾಪ. ಹೆಂಗ ಊರಾಗಿನ ಜನ ಮಾತಾಡುವಂತ ಮಾತ ರಾಜ್ಯ ರಾಣಿಯರ ಕಿವಿಗೆ ಬೆತ್ತು. ಹೌದಲ್ರಿಪ್ಪ. ಏನಾಗ್ತದ? ಎಲ್ಲ ಸಹಿಸ್ತದ ಮನುಷ್ಯ. ಖರೆ ಬಂಜಿ ಅನ್ನುವಂತ ಶಬ್ದ
ಸಂಗ್ರಿಪ್ಪ ಬಹಳ ಕೆಟ್ಟ. ಹೌದಲ್ರಿಪ್ಪ. ಮುಂದ ಅಂತೂ ಇಂತೂ ಇಳಿ ವಯಸ್ಸಿಗೆ ಬತ್ತವ್ರಿಗೆ. ಹಾ ಹಾ ಇಳಿ ವಯಸ್ಸಿನೊಳಗ ಹಾ ಹಾ ಒಬ್ಬ ಋಷಿಮುನಿಗಳು ಹೇಳ್ತಾರ, ಇಲ್ಲಿವರೆಗೆ ನೀವು ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನು ಮಾಡಿರಿ, ಇದರಿಂದ ನಿಮ್ಮ ದೀಪ ಬೆಳೆದಿಲ್ಲ, ಇದರಿಂದ ನಿಮ್ಮದು ಮುಂದೆ ವಂಶ ಪರಂಪರೆ ಬೆಳೆದಿಲ್ಲ. ಇವತ್ತಿನಿಂದ ನೀವು ಕರ್ಮ ಪ್ರಾರಂಭ ಮಾಡಿದ್ರೆ ನಿಮ್ಮ ಧರ್ಮ ನಿಮ್ಮದು ಮಣಿತಾನ ಬೆಳೀತದ. ಹೌದು, ವಿಷಯ ಏನ್ ನಡೆದೈತಿ ಇವತ್ತ? ಧರ್ಮ ಮತ್ತು ಕರ್ಮ. ಕರ್ಮ. ಇಲ್ಲಿವರೆಗೆ ಅವ್ರು ಧರ್ಮನೇ ಮಾಡ್ಯಾರ, ಖರೆ ಅವರಿಗೆ ಮಕ್ಕಳಾಗಿಲ್ಲ, ಅವ್ರ ವಂಶ ಅಭಿವೃದ್ಧಿ ಆಗಿಲ್ಲ. ಹೌದು, ಅವರಿಗೆ ಮುಂದ ದೀಪ ಬೆಳಗಲಿಲ್ಲ. ಬೆಳಗಲಿಲ್ಲಲ್ರಿಪ್ಪ. ಒಬ್ಬ ಋಷಿ ಮಾತನ್ನ ಕೇಳಿ ನಾವು ಇಲ್ಲಿವರೆಗೆ ಧರ್ಮವನ್ನ ಮಾಡ್ಕೊತ ಬಂದಿವಿ, ಕರ್ಮ ಮಾಡುವುದರಿಂದ ನಮಗೆ ಸಂತಾನ ಆಗ್ತಾವ ಅಂತ ಹೇಳಿದ್ರಲ್ಲ, ಈ ಮಾತು ನಮ್ಮಿಂದ ಆಗಂಗಿಲ್ಲ ಅಂತ ಧರಣಿ ದೇವಿ ಮತ್ತು ಕೇಸುರಾಜ ಅಂದ್ರು. ಹೌದಲ್ರಿಪ್ಪ. ನೀವು ಕರ್ಮ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ರಾಜ್ಯದೊಳಗ ನಿಮ್ಮ ಮನಿತಾನಕ ದೀಪವೇ ಇಲ್ಲ, ನಿಮ್ಮ ಮನಿತಾನ ನಷ್ಟಾಂಶ ಆಗ್ತದ. ಆಗೇನ್ ಮಾಡ್ತಾರ್ರಿಪ್ಪ? ಋಷಿಗಳಾಡಿದ ಮಾತ ಉಸಿ ಹೋಗುದಿಲ್ಲ, ಸಿದ್ಧರಾಡಿದ ಮಾತ ಸುಳ್ಳಾಗುದಿಲ್ಲ ತಿಳ್ಕೊಂಡು ಋಷಿಗಳ ಮಾತಿಗೆ ಮಾನ್ಯತೆ ಕೊಟ್ಟು ಧರಣಿ ದೇವಿ ಮತ್ತು ಕೇಸುರಾಜ ರಾಜ್ಯವನ್ನೇ ಬಿಟ್ಟು ಹೌದು ವನ ವಿಹಾರ ಮಾಡುತ್ತಾ ಸತಿಪತಿಗಳು ಅರಣ್ಯದೊಳಗೆ ಬಂದ್ರು. ಹೌದಲ್ರಿಪ್ಪ. ಹೌದು, ಅರಣ್ಯದೊಳಗೆ ಬಂದ್ರು. ಬಂದ ಟೈಮದೊಳಗ ಏನಾಗ್ತದ್ರಿಪ್ಪ ಗುರುಜಿ ಅವ್ರ? ಕಣ್ಣ ಹೋಗಿ 7 ಹಿಡಿ ಸರ್ಪ ಕೂತಿತ್ತು. ಆ ಸರ್ಪಿಗೆ ಹೊಡೆದ ಕೇಸುರಾಜ. ಆ ಸರ್ಪಿಗೆ ಹೊಡೆದಲ್ರಿಪ್ಪ. ಇದು ಒಂದನೆಯದು. ಹೌದು. ಎರಡನೆಯದು, ಒಂದು ಮಂಗ ಮರಿಗಳನ್ನ ಆಡಿಸುತ್ತ ಕೂತಿತ್ತು ತನ್ನ ಎದೆಗೆ ಹಚ್ಕೊಂಡು. ಹೌದು, ಮರಿಗಳನ್ನ ಆಡಿಸ್ಕೊತ ಕುಂತಂತ ಸಮಯದೊಳಗ ಕೇಸುರಾಜ ಆ ಮಂಗನ ಮರಿಗೆ ಹೊಡೆದು ಬಿಟ್ಟ. ಮಂಗ ಶಾಪ ಕೊಟ್ಟು ಏನಂತ್ರಿಪ್ಪ? ನನ್ನ ಮಕ್ಕಳನ್ನ ಆಡಿಸುತ್ತ ಆನಂದದಿಂದ ಇದ್ದಂತ ಟೈಮ್ ಅದೊಳಗ ತಾಯಿ ಮಕ್ಕಳಿಗೆ ಅಗಲಿಸಿದಲ್ಲ. ಹೌದು, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನಿಮ್ಮನ್ನು ಬಿಟ್ಟಾಗಲೇಬೇಕು. ತಾಯಿ ತಂದೆ ಒತ್ತಾಟಿಗೆ, ನಿಮ್ಮ ಕಣ್ಣು ಒತ್ತಾಟಿಗೆ, ಕರ ಒತ್ತಾಟಿಗೆ ಆಗ್ಲಿ ಅಂತ ಶಾಪ ಆಯ್ತಲ್ರಿಪ್ಪ ಮಂಗನಿಂದ. ತದನಂತರದಲ್ಲಿ ಇನ್ನೊಂದು 3ನೇದು ಪಾಪ ಮಾಡಿದ್ರು ಅವರು. ಮತ್ತೇನು ಮಾಡ್ಯಾರಿಪ್ಪ? ಒಂದು ಶರ್ಪಿಗೆ ಹೊಡೆದ್ರು, ಕಣ್ಣು ಕಳೆದ್ರು. ಕಣ್ಣು ಕಳ್ದಲ್ರಿಪ್ಪ. ನನ್ನ ಕಣ್ಣು ಯಾವಾಗ ನೀವು ಕಳೆದಿರಿ ಅಂತಂದ್ರ ನಿಮಗ ಕಣ್ಣು ಕಾಣ್ಲಾರ್ದಂಗ ಆಗ್ಲಿ ಅಂತ ತಿಳ್ಕೊಂಡು ಶರ್ಪಿನ ಶಾಪ ಆಯ್ತಲ್ಲ. ಶಾಪ ಆಯ್ತು. ಹೌದು, ಇಲ್ಲಿ ತಾಯಿ ಮಕ್ಕಳಿಗೆ ಅಗಲಿಸಿರ್ತಕ್ಕಂತ ಮಂಗಂದು ನೀವು ತಾಯಿ ತಂದೆ ಮಕ್ಕಳು ಆಗಲ್ರಿ ಅಂತೇಳಿ ಇಲ್ಲಿ 2ನೇ ಶಾಪ ಆಯ್ತು. 2ನೇ ಶಾಪ ಆಯ್ತಲ್ರಿಪ್ಪ. ಇನ್ನೊಂದು ಶಾಪದ ಒತ್ತಾಟಿಗಿರ್ಲಿ. ಮುಂದ ಮರುದಿವ್ಸ ನೋಡುಗುಡ್ದ ಕಣ್ಣ ಕಾಣುವಲು ಧರಣಿ ದೇವಿವ ಮತ್ತು ಕೇಸುರಾಜನು. ಹೌದಲ್ರಿಪ್ಪ. ಹಂಗೆ ಕೈಯಾಡಿಸ್ಕೋತ ಕಾಡ ಅರಣ್ಯದಾಗ ಬಂದ್ರು. ಒಂದು ಶಿವಾಲಯ ಇತ್ತು. ಶಿವಾಲಯದಾಗ ಬಂದು ಕೂತ್ರು. ಕೂತ್ರಲ್ರಿಪ್ಪ. ಶಿವಾಲಯದಾಗ ಬಂದು ಕೂತ್ರು. ಬಹಳ ದೂರಿಂದ ಊರೊಳಗಿಂದ ಒಬ್ಬ ಪೂಜಾರಿ ಬಂದ ಆ ಶಿವಾಲಯದ ಪೂಜಾ ಮಾಡಿ ಮುಂಜಾನೆ ಎದ್ದು ಹೊಂಟು ಹೋಗಿಬಿಡಾವ. ಹೌದಲ್ರಿಪ್ಪ. ಅವಾಗ ಇವ್ರಿಗೆ ನೋಡಿದ, ನೀವು ಅವ್ರು ಇಲ್ಲಿ ಯಾಕೆ ಬಂದಿರಿ, ಹಿಂಗ್ಯಾಕ ತಂದಾಗ ನಾವು ಸಂಚಾರ ಮಾಡ್ಕೊತ ಬಂದಿವಪ್ಪ, ನಮ್ಮ ಕಣ್ಣು ಹೋಗ್ಯಾವ, ನಮಗೆ ಎಲ್ಲಿ ಹೋಗಾಕ ಜಾಗಿಲ್ಲ. ಆ ಟೈಮ್ದೊಳಗ ಆಯ್ತು ತಿಳ್ಕೊಂಡು ಮರುದಿನ ಏನ್ ಮಾಡಿದ, ಆ ದೇವರಿಗೆ ಏನು ಪೂಜೆ ಪುನಸ್ಕಾರ ಎಲ್ಲ ಸೋಮನ್ ತರ್ತಿದ್ದು. ಅವಾಗ ಅವ್ರಿಗೆ ಆಹಾರ, ಒಂದು ಕೊಡ ನೀರು ದೇವ್ರ ಪೂಜಾಕ್ ತರ್ತಿದ್ದ. ಅರ್ಧ ಕೊಡ ಪೂಜೆ ಮಾಡವ, ಅರ್ಧ ಕೊಡ ನೀರು ಕುಡಿಯಾಕ ಅವ್ರಿಗೆ ಇಡವ. ಹೌದು, ತಂದಿರ್ತಕ್ಕಂತ ಪ್ರಸಾದ ಅವ್ರಿಗೆ ಕೊಡವ. ಆ ಕುರುಡರು ಇಬ್ಬರು ಕೇಸುರಾಜ ಧರಣಿ ದೇವಿ ಕುಡ್ರಾಗಿ ಒಂದು ಹಾವಿನ ಕಣ್ಣು ತೆಗೆದಕ್ಕಾಗಿ ಕುಡ್ರಾಗಿ ಅವರ ಸಂಸಾರ ನಡೆಸಿದ್ರೆ ಅದೇ ದೇವಾಲಯದೊಳಗ. ಒಂದು 9 ತಿಂಗಳ 9 ದಿವಸಕ್ಕ ಅವರ ಉದರದಿಂದ ಶ್ರವಣ ಕುಮಾರ್ ಹುಟ್ಟಿ ಬಂದ. ಬಂದ ಮೇಲೆ ಮರುದಿವಸ ಆ ಪೂಜಾರಿ ಅಲ್ಲಿಗೆ ಬಂದ. ದೇವರ ಪೂಜೆ ಮಾಡಿದ, ಅಂಗಳ ಸರುಣಿ ಮಾಡಿದ, ಎಲ್ಲ ಮುಗಿಸಿ ತಂಗಳ ಪೂಜೆ ಇಳಿವಿ ಶಿವಲಿಂಗದ ಪೂಜೆಯನ್ನು ಮಾಡಿ ಅರಗೋಡ ನೀರು ಅವರಿಗೆ ತುಂಬಿಟ್ಟ, ತಂದಂತ ಪ್ರಸಾದ ಬಿಟ್ಟ.
ಅವನ ಪೂಜಾರಿ ಮನೆ ಒಳಗೂ ಮಕ್ಕಳು ಇದ್ದಿದ್ದಿಲ್ಲ. ಇವರು ಹೊಟ್ಟಿಲಿ ಹುಟ್ಟಿರ್ತಕ್ಕಂತ ಗಂಡು ಕೂಸಿನ ತಗೊಂಡ ಅವ್ ಹೋಗಿಬಿಟ್ಟ. ತಂದೆ ಮಕ್ಕಳು ಅಗಲಿಲ್ರಿ, ಅಗಲ್ರಿ ಇಲ್ಲ. ಹೌದು, ನೀವು ಕುಡ್ರಿದ್ರಿ ಕಾಡರಣದೊಳಗ, ಇಲ್ಲಿ ಅನೇಕ ಪ್ರಾಣಿಗಳದಾವ, ಬಂದು ನಿಮ್ಮ ಕೂಸಿಗೆ ಜೀವ ತೆಗೆದು ಅಂದ್ರೆ ಏನ್ ಮಾಡವ್ರ, ನನ್ನ ಮನೆ ಒಳಗೆ ಬೆಳಿಲಿ ನಾನು, ಆಯ್ತಪ್ಪ ಒಯ್ರಿ ಅಂದ್ರು. ಹೌದು, ಇವನ ಮನ್ಯಾಗ ಮಕ್ಕಳು ಇದ್ದಿದ್ದಿಲ್ಲ. ಆ ಕೂಸಿಗೆ ತಂದ ಮನ್ಯಾಗ 13 ದಿವಸಕ್ಕೆ ತೊಟ್ಟಿಲ ಕಾರ್ಯ ಮುಗಿಸಿ ಶ್ರಾವಣ ಮಾಸದಾಗ ಹುಟ್ಟಿದ್ದಕ್ಕಾಗಿ ಶ್ರವಣ ಕುಮಾರ ಅಂತೇಳಿ ಅವನಿಗೆ ಹೆಸರಿಟ್ರು. ಹೌದಲ್ರಿಪ್ಪ, ಹೌದು, ಶ್ರವಣ ಕುಮಾರ ಅಂತ ಹೆಸರಿಟ್ರು. 18-20 ವರ್ಷದ ಪ್ರಾಯಕ್ಕೆ ಬಂದ. ಅಲ್ಲಿವರೆಗೆ ಶಿವಾಲಯದ ಪೂಜಾಕ್ಕೆ ಹೋಗಿರ್ದಿಲ್ಲ ಶ್ರವಣ ಕುಮಾರಾಗ. ಮುಂದೆ ಒಂದು ದಿವಸ ಪೂಜಾರಿ ಊರಿಗೆ ಹೋಗುವಂತ ಟೈಮ್ ಬತ್ತು. ಮಗ ಇಲ್ಲಿ ಪ್ರಾಯಕ್ಕೆ ಬಂದಿದ್ದ. ಯಪ್ಪ, ನಾಳಿನ ದಿವಸ ನೀ ಶಿವಾಲಯಕ್ಕೆ ಹೋಗಿ ಪೂಜಾ ಮುಗಿಸ್ಕೊಂಡು ಅಲ್ಲಿ ಕುಡ್ರಿ ಇಬ್ಬರು ಮಂದಿ ಮುದುಕ ಮುದುಕಿ ಅದಾರ, ಅವರಿಗೆ ಅರ್ಧ ಕೊಡ, ಉಳಿದದ್ದು ನೀರು ಕೊಡು, ಈ ಬುತ್ತಿ ಹೋದ ಅವ್ರಿಗೆ ಕೊಡಪ್ಪ, ಪೂಜಾ ಮುಗಿಸ್ಕೊಂಡು ಬಾ ಅಂದ್ರು. ಹೌದಲ್ರಿಪ್ಪ, ಆಯ್ತಂದ. ಬಿಸಿ ರಕ್ತ. ಮುಂಜಾನೆ ಅವ್ರ ಪೂಜಾರಿ ಮಡದಿ ಊರಿಗೆ ಹೋಗಿದ್ರು. ಇವ್ ಕೊಡ ತುಂಬಿಕೊಂಡ, ಬುತ್ತಿ ತಗೊಂಡ ಶಿವಾಲಯದಾಗ ಹೋಗಿ ಅಂಗಳ ಹುಡುಗಿದ, ತಂಗಳ ಪೂಜೆ ಇಳಿದ, ಪೂಜೆ ಪುನಸ್ಕಾರ ಮಾಡಿ ಗಂಟೆ ಧೂಪಾರತಿ ಮಾಡಿ ಉಳಿದದ್ದು ನೀರು ಅವ್ರ ಮುಂದ ಇಡಾಕ್ ಹೋದ. ಬುತ್ತಿ ಗಂಟು ಒಂದು ಕೈಯಾಗ, ಕೊಡ ಒಂದು ಕೈಯಾಗ ಹಿಡ್ಕೊಂಡ್ ಹೋದ. 80-90 ವರ್ಷ ವಯಸ್ಸಾಗಿದ್ದು ಮುದುಕ ಮುದುಕಿಗೆ ಕಣ್ಣು ಕಾಣ್ತಿದ್ದಿಲ್ಲ. ಹೌದಲ್ರಿಪ್ಪ, ಶರೀರ ಅಸ್ತಾವಸ್ತಿ ಆಗಿ ಗುಡಿ ತುಂಬ ಎಲ್ಲ ಹೆಸ್ಕಿ ಮಾಡ್ಕೊಂಡು ಬಿಟ್ಟಿದ್ರು. ತಮ್ಮ ಮೈ ತುಂಬನೂ ಆಗಿತ್ತು, ಗುಡಿ ತುಂಬನೂ ಎಲ್ಲ ಬಿದ್ದು ಬಿಟ್ಟಿತ್ತು. ಬಿಸಿ ರಗತ್ತಿನ ಮನುಷ್ಯ ಇವ್ ಏನ್ ಮಾಡಿದ್ರಿ? ಈ ಗುಡಿ ಎಲ್ಲ ಹೊಲಸಿಡಿಸೋದಲ್ಲಿ ನಿಮ್ಮ ಮೇ ಎಲ್ಲ ಹೊಲಸಿಡಿಸ್ಕೊಂಡ್ರಿ. ಈ ಶಿವಾಲಯದಾಗ ನಿಮಗೆ ಜಾಗ ಇಲ್ಲಂದ ಮುದುಕ ಮುದುಕಿಗೆ ಪಡ 2 ಎಟ್ಟು ಹೊಡೆದ. ರೊಟ್ಟಿ ಹಿಡಿದು ದರ ಹೊರಗೆ ಎಳ್ದು ಹೋದ್ ಬಿಟ್ಟ. ಗುಡಿಯಾಗಿಂದ ಹೊರಗೆ ಹೋಗ್ಬಿಟ್ಟ. ಹೊರಗೆ ಎಳ್ದ ಹೋಗುದ್ರಲ್ಲ. ಮುಪ್ಪಾವಸ್ಥೆದ ಕಣ್ಣು ಕಾಣದ ಮುದುಕ ಮುದುಕಿ ಗುಡಿ ಬಿಟ್ಟು ಹೊರಗ ಎಳದ್ಯಾನ ಅಲ್ಲೇ ಕೂತು. ಹೌದು, ಅವ್ರಿಗೆ ಊಟನೂ ಕೊಡ್ಲಿಲ್ಲ, ನೀರು ಕೊಡ್ಲಿಲ್ಲ. ನೀರು ಲಿಂಗದ ಮ್ಯಾಗ ಸುರಿದ, ಕಾಲೇ ಕೊಡ ತಗೊಂಡ, ಬುತ್ತಿ ತಗೊಂಡು ಮನೆಗೆ ಬಂದ್ಬಿಟ್ಟ. ಹೌದ್ರಿಪ್ಪ, ಆಗೇನ್ ಮಾತಾನ್ರಿಪ್ಪ. ತದನಂತರ ಹೊತ್ತು ಮನೆಗೆ ಪೂಜಾರಿ ಮಡದಿ ಬಂದ. ಜಾಗಿಲಿತೆ ಅಲ್ಲಿ ತಪ್ಪಕ್ಕೋತಾರ್ರಿ ಅವ್ರು. ಹೊತ್ತು ಮನೆಗೆ ಪೂಜಾರಿ ಮಡದಿ ಬಂದ್ರು. ಕುಮಾರ, ಗುಡಿಯಲ್ಲಿ ಇದ್ದಿರ್ತಕ್ಕಂತ ಮುದುಕ ಮುದುಕಿಗೆ ಊಟ ಕೊಟ್ಟು ಬಂದೇನು ತಂದಾಗ ಅವಾಗ ಹೇಳ್ತಾನ ಶ್ರವಣ ಕುಮಾರ, ವಯಸ್ಸಾದ ಮುದುಕ ಮುದುಕಿಗೆ ಅಲ್ಲಿ ಯಾಕೆ ತಂದಿಟ್ಟಿರಿ? ಗುಡಿ ತುಂಬಾ ಎಲ್ಲ ಎಸ್ಗಿ ಮಾಡ್ಕೊಂಡಾರ, ತಮ್ಮ ಮೈ ತುಂಬಾ ಎಲ್ಲ ಬಡ್ಕೊಂಡಾರ ಅಂತ ಕೆಟ್ಟ ಸುಳೆ ಮಕ್ಕಳಿಗೆ ನಾನು ಗುಡಿಯಾಗಿಡ್ಲಿಲ್ಲ. ಹೌದು, ಆ ಮುದುಕಿಗೆ 4 ಏಟ, ಮುದುಕಿಗೆ 4 ಏಟ ಹೊಡೆದು ರೊಟ್ಟಿ ಹಿಡಿದು ಹೊರಗೆ ಎಳ್ದು ಹೋಗೋದು ಬಂದಿನ, ಗುಡಿಯಾಗ ಅವ್ರಿಗೆ ಇಟ್ಟಿಲ್ಲ ಅಂದ. ಆಗೇನ್ ಮಾತಾಡ್ರಿಪ್ಪ. ಒಯ್ದದ ಬುತ್ತಿ ಏನ್ ಮಾಡಿದೆ ತಂದಾಗ ಹೊಳೆ ತಂದಿನಿ ತಂದ. ಅವರಿಗೆ ಕುಡಿಯಾಕ ನೀರು ಅರ್ಧ ಗೊಡ ಇದ್ದಿಲ್ಲ, ಅವನೇನ್ ಮಾಡಿದೆ ತಂದಾಗ ಅದನ್ನು ಶಿವಲಿಂಗದ ಮ್ಯಾಗ ಸುರಿ ಬಂದಿನಿ. ಮಕ್ಕಳಿಗೆ ನೀರು ಕೊಟ್ಟಿಲ್ಲ, ಕುಳ್ಳು ಕೊಟ್ಟಿಲ್ಲ ಅಂದ. ತದನಂತರ ಹೊತ್ತು ಮುನಿಗಿ ಇವ್ ಮಗ ಮಕ್ಕೊಂಡಿದ್ದ ಪಡಸಾಲ್ಯಾಗ ಅರಮನೆ ಒಳಗ ಪೂಜಾರಿ ಹಂತಿ ಮಾತಾಡ್ತಾರ. ಏನಂತ ಮಾತಾಡ್ತಾರ? ಸ್ವತಃ ಜನ್ಮ ಕೊಟ್ಟಂತ ತಾಯಿ ತಂದಿಗೆ ರೊಟ್ಟಿ ಹಿಡಿದು ಹೊರಗೆ ಎಳ್ದು ಹೋಗದಲ್ಲ, ಹೌದು, ನಾಳೆ ನಮ್ಮನೇನು ನೋಡ್ತಾ ನೀವ ಅಂತೇಳಿ ಹಿಂಗ ಗಂಡ ಹೆಂಡತಿ ಮಾತಾಡ್ತಿದ್ರು. ಹೌದು, ಶ್ರವಣ ಕುಮಾರ್ಗೆ ಇನ್ನೂ ನಿದ್ದೆ ಹತ್ತಿದ್ದಿಲ್ಲ. ತಿಳ್ಕೊಂಡ ಇವರೇ ನನ್ನ ತಾಯಿ ತಂದಿ, ನಾ ಘಾತ ಮಾಡಿ ನನ್ನಿಂದ ಮೋಸ ಆಯ್ತು ಅಂತ ತಿಳ್ಕೊಂಡು ರಾತ್ರಿ ಕಾಡಿನಲ್ಲಿ ಹೋದ. ಹೌದು, ಕಾಡಿನಲ್ಲಿ ಹೋಗಿ ಮುಪ್ಪಾವಸ್ಥೆ ಮುದುಕ ಮುದುಕಿ ಪಾದಿಗೆ ಬಿದ್ದು ನನ್ನ ಕಡೆ ತಪ್ಪಾಯ್ತು, ಹೌದು, ತಿಳಿಲಾರ್ದ ನಾ ಇಂತ ಕೆಲಸ ಮಾಡೀನಿ ಅಂತಂದಾಗ ಶ್ರವಣ ಕುಮಾರ್ನ ತಾಯಿ ತಂದಿ ಹೇಳ್ತಾರೆಪ್ಪ, ಏನೋ ತಿಳಿಲಾರ್ದ ನೀ ಮಾಡಿದ್ವಿ, ತಿಳಿದಿದ್ರೆ ನೀ ಯಾಕೆ ಮಾಡ್ತಿದ್ದಿ? ಹೌದು, ಇರ್ಲಿ ಮಗನೇ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರು. ಮುದುಕ ಮುದುಕಿಗೆ ಜಳಕ ಮಾಡಿಸಿ ಅವರಿಗೆ ಕವಡಿ ಒಳಗ ಕುಣಿಸಿ ಹೆಗಲಿಗೆ ಕವಡಿ ಹೊತ್ತುಕೊಂಡು ಕಾಸಿ ಯಾತ್ರೆ ಮಾಡಿಸ್ಕೊಂಡು ಬರ್ತೇನೆ ನಡ್ರಿ ತಿಳ್ಕೊಂಡು ತಾಯಿ ತಂದಿಗೆ ತಗೊಂಡು ಹೊಂಟ. ತಾಯಿ ತಂದಿಗೆ ತಗೊಂಡು ಹೊಂಟ, ಕಾಶಿಗೆ ತಗೊಂಡು ಹೊಂಟನಲ್ರಿಪ್ಪ. ಕವಡಿ ಮಾಡಿ ಕಾಶಿ ಯಾತ್ರೆಗೆ ತಗೊಂಡು ಹೊಂಟ. ಕಾಡ ಅರಣ್ಯದೊಳಗ ಮುದುಕ ಮುದುಕಿಗೆ ನೀರಾಡಿಕೆ ಅದು. ಯಾಕ ತಿನ್ನಕ್ ಕುಳಿಲ್ಲ ಮತ್ತು ನೀರು ಇವ್ ಬಿಟ್ಟು ಹೋಗಿದ್ದ. ಬಿಟ್ಟು ಹೋಗ್ಯಾನಲ್ರಿಪ್ಪ. ಬಾಯಿ ಅರೇದಪ್ಪ ನೀರು ತಂದು ಕೊಡು ತಂದಾಗ ಕಾಡ ಅರಣ್ಯದೊಳಗ ಮುದುಕ ಮುದುಕಿಗೆ ಒಂದು ಗಿಡದ ತೆಳಗ್ ಕುಣಿಸಿದ. ಹೌದ್ರಿಪ್ಪ, ಹೌದು. ಮಗಿ ತಗೊಂಡು ನೀರು ತರ್ಬೇಕಂತೇಳಿ ಸರೋವರಕ್ಕೆ ಹೊಂಟಿದ್ದ.
ಹೊಳ್ಳಿ ಬರ್ಬೇಕಾದ್ರೆ ನನ್ನ ತಾಯಿ ತಂದೆ ನನಗೆ ಸಿಗಾಕಿಲ್ಲ ತಿಳ್ಕೊಂಡು ಹುಲ್ಲಿಗೆ ಹುಲ್ಲು ಗಂಟು ಹಾಕ್ತಿದ್ದ, ಗಿಡಕದ ಕಂಟಿ ಗಂಟು ಹಾಕೋತ ಹೊಂಟ ಜಾಗ ಗುರ್ತಾ ಸಿಗಬೇಕು ನನಗ. ಹೌದಲ್ರಿಪ್ಪ ಆಗೇನಾತ? ಸರೋವರದೊಳಗ ನೀರ್ ತರಾಕಿ ಹೋದ. ಅದೇ ಟೈಮದೊಳಗ ದಶರಥ ರಾಜ ಬ್ಯಾಟಿ ಆಡಕ ಆ ಜಾಗಿಗೆ ಬಂದ. ಸರೋವರದ ಈಚೆ ಕಡೆ ಇವ ಹೊಂಟಾನ ಸರೋವರಕ್ಕ. ಹೌದು. ಅದೇ ಸರೋವರಕ್ಕ ಆಚೆ ಕಡೆದಿಂದ ಆ ವಾರಿಗೆ ಬಂದ ನಾವು ಕೂತಾನ. ಕೂತಾನಲ್ರಿಪ್ಪ ದಶರಥ ರಾಜ. ಇವ ಹುಲ್ಲಿಗೆ ಹುಲ್ಲು ಗಂಟು ಹಾಕೋತ ಕಂಟಿಗೆ ಕಂಟು ತಳಕ ಹಾಕೋತ ಸರೋವರದಾಗ ಹೋಗಿ ಮಗಿ ತೆರೆ ಹೊಡೆದು ನೀರು ತುಂಬುವಾಗ ಬುಡು 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 ಸಪ್ಪಳ ಕೇಳ್ತು. ಹೌದು. ಇಲ್ಲಿ ಚಿಗರಿ ಬಂದದ, ಬ್ಯಾಟ್ ಬಂದದ ತಿಳ್ಕೊಂಡು ಶಬ್ದವೇದಿ ಬಾಣ ದಶರಥ ರಾಜ ಹೊಡೆದು ಬಿಟ್ಟ. ಶ್ರವಣ ಕುಮಾರನ ಎದ್ಯಾಗ ನಟ್ಟು ಬಿತ್ತಲ್ರಿಪ್ಪ. ಬಾಣ ಬಿತ್ತು. ಬಾಣ ಬಿತ್ತು. ಬಿದ್ದ ಟೈಮದೊಳಗ ಹಾ ಅಂದ ಅಂಗಾತ ಬಿದ್ದ. ಮಾನವನ ಶಬ್ದ ಕೇಳಿ ದಶರಥ ರಾಜ ಓಡಿ ಬಂದ. ಓಡಿ ಬಂದನಲ್ರಿಪ್ಪ. ಓಡಿ ಬಂದು ಏನ್ ಘಾತಾಯ್ತು? ನಾ ಮಿಕಾತ್ ಬಾಣ ಹೊಡೆದ್ನಪ್ಪ. ಹೌದು. ನನ್ನಿಂದ ತಪ್ಪಾಯ್ತು ಅಂತ ಎದ್ಯಾಗಿನ ಬಾಣ ಕೇಳಾಕ್ ಹೋದ. ಕೇಳಬೇಡ್ರಿಪ್ಪ. ನನ್ನ ತಾಯಿ ತಂದೆ ನೀರಾಡಿಸಿ ಹರಣ ಹಾರ್ಯಾರ. ಅವ್ರಿಗೆ ಹೋದ ನೀರು ಕುಡಿಸ್ತೇನಂತ ನೀವು ಮೊದಲು ನನಗೆ ವಚನ ಕೊಡ್ರಿ, ತದನಂತರ ಬಾಣ ಕೇಳ್ರಿ ಅಂದ. ಹೌದಲ್ರಿಪ್ಪ. ಹೌದು. ಆಯ್ತಪ್ಪ, ನಿನ್ನ ತಾಯಿ ತಂದೆಗಿನ ನೀರು ಕುಡಿಸ್ತೀನಿ ಅಂತ ತಿಳ್ಕೊಂಡು ಎವಿಯಲ್ಲಿ ನೆಟ್ಟಿರ್ತಕ್ಕಂಥ ಬಾಣವನ್ನ ಕಿತ್ತ ಶ್ರವಣ ಕುಮಾರನ ಪ್ರಾಣ ಹೋಯ್ತು. ಪ್ರಾಣ ಹೋಯ್ತಲ್ರಿಪ್ಪ. ಶ್ರವಣ ಕುಮಾರನ ಇಲ್ಲಿ ಎಡಕಿನ ಹೆಗಲ ಮೇಲೆ ಹೊತ್ತುಕೊಂಡ ಏನ ಬಲಕಿನ ಕೈಯಾಗ ಮಗಿ ತಗೊಂಡ. ಹೌದು. ಅವಾಗ ಮೊದಲೇ ಗುರ್ತಾ ಹೇಳಿದ, ಹುಲ್ಲಿಗೆ ಹುಲ್ಲು ಗಂಟು ಹಾಕೋತ ಬಂದಿನಿ, ಇದನ್ನೇ ಗುರ್ತಾ ಹಿಡ್ಕೊಂಡು ಹೋಗತ್ ಹೇಳಿದ್ದ. ಹೌದಲ್ರಿಪ್ಪ. ಈ ಮುಪ್ಪಾನ ಮುದುಕಿ ಇರುವಂತ ಜಾಗಕ್ಕೆ ಬಂದ ಈ ಶ್ರವಣ ಕುಮಾರನ ಶವ ತೆಳಗಿಟ್ಟ. ಮೂಕಲೆ ನೀರು ಕುಡಿಸಾಕ್ ಹೋದ. ಹೌದಲ್ರಿಪ್ಪ. ಮೂಕಲೆ ನೀರು ಕುಡಿಸಾಕ್ ಹೋದ. ಮುದುಕಿ ಕೇಳ್ತಾರ, ಮಗನ ಬಾಳ್ ತ್ರಾಸ ಆಯ್ತೇನೋ ಮಹೇಶ? ಇಟ್ಟು ತ್ರಾಸ ಮಾಡ್ಕೊಂಡ್ರೆ ನೀರು ತಗೊಂಡು ಬಂದಿ, ನೀ ಮಾತಾಡ್ರೆ ನೀರು ಕುಡಿತೀವಿ, ನೀ ಮಾತಾಡ್ಲಿಲ್ಲ ಅಂದ್ರೆ ನೀರು ಕುಡಿಯಂಗಿಲ್ಲ ಅಂದ್ರು. ಹೌದಲ್ರಿಪ್ಪ. ಹೌದು. ಖರೆ ಮಾಡುದೇನ ಇಲ್ಲಿ ಶ್ರವಣ ಕುಮಾರ್ ಇಲ್ಲಲ್ರಿಪ್ಪ. ಇನ್ನು ಕಠಿಣಿಗೆ ಬತ್ತು ತಿಳ್ಕೊಂಡು ಏನ್ ಮಾಡಿದ ದಶರಥ ರಾಜ, ಮಿಕಾತ್ ನಿಮ್ಮ ಮಗನಿಗೆ ಹೊಡೆದಿ, ನೀನ್ ನೀರು ತಂದ, ಅವನ ದಶರಥ ರಾಜ ಅದೀನಿ, ನೀರು ಕುಡ್ರಿ ಅಂದ. ಹೌದಲ್ರಿಪ್ಪ. ಹೌದು. ಒಂದು ಮಂಗನ ಮಕ್ಕಳಿಗೆ ಮಂಗನ ಅಗಲಿಸಿದ್ದಕ್ಕಾಗಿ ತಂದೆ ಮಕ್ಕಳು ಅಗಲುವಂತ ಪ್ರಸಂಗ ನಮ್ಮದಾಯ್ತು. ಆಯ್ತಲ್ರಿಪ್ಪ. ಆಗಿತ್ತು. ಹೌದು. ಅಡವಿ ಅರಣ್ಯದೊಳಗೆ ಮಕ್ಕಳಿಗೆ ಮತ್ತು ತಂದೆಗೆ ಯಾವಾಗ ನೀ ಮಗ ಮತ್ತು ತಾಯಿ ತಂದೆಗೆ ಯಾವಾಗ ಅಗಲಿಸುವಂತ ಟೈಮ್ ತಂದಿದಿಲ್ಲ, ನಿನ್ನ ಪ್ರಾಣ ಹೋದ ಟೈಮದೊಳಗೆ ನಿನ್ನ ಮಕ್ಕಳು ನಿನಗಾಗಬಾರ್ದು ಅಂತ ಇಲ್ಲಿ ಧರ್ಣಿಕೇಶವ ಮತ್ತು ಶಾಪ್ ಕೊಟ್ಟು ಬಿಟ್ರು ದಶರಥ ರಾಜ. ಹೌದಲ್ರಿಪ್ಪ. ಹೌದು. ಧರ್ಮ ಏನು ಕರ್ಮ? ಇದು ಕರ್ಮ ಅಲ್ರಿಪ್ಪ. ಕರ್ಮರ್ಲೆ. ಹೌದಾ? ಹೌದು. ಈ ಶಾಪವನ್ನು ಕಟ್ಕೊಂಡು ದಶರಥ ರಾಜ ಆ ಶವಗಳನ್ನ ಅಲ್ಲಿ ಬಿಟ್ಟು ಅಲ್ಲಿ ಪ್ರಾಣ ಹೋಯ್ತು ಧರ್ಣಿಕೇಶವಂದು. ಅವ್ರನ್ನು ಶವ ಸಂಸ್ಕಾರ ಮಾಡಿದ, ಧರ್ಣಿಕೇಶವನ ಶವ ಸಂಸ್ಕಾರ ಮಾಡಿದ. ಹೌದು. ತದನಂತರದಲ್ಲಿ ಮುಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹುಟ್ಟಿದ್ರು. ಇದೆಲ್ಲ ಜಗತ್ತಿಗೆ ಗುರುತಿದ್ದಿರ್ತಕ್ಕಂಥ ಮಾತಲ್ರಿಪ್ಪ. ಇದು ಪಾಪದಿಂದ ರಾಮಾಯಣ ಉತ್ಪತ್ತಿ ಆಯ್ತು. ಆಯ್ತಲ್ರಿಪ್ಪ. ಇನ್ನು ಮುಂದೆ ನಡುವು ಬಂದ ಸೀತಾದೇವಿಗೆ ರಾವಣಾಸುರ ತಗೊಂಡು ಹೋಯ್ದ. ತಗೊಂಡು ಹೋಗ್ಯಾನಲ್ರಿಪ್ಪ. ಹುಡುಕ್ಯಾಡಕೋತ ರಾಮ ಬಂದ ಎಲ್ಲಿ? ಕಿಷ್ಕಿಂದಿ ಪಟ್ಟಣಕ್ಕೆ ಬಂದ. ಕಿಷ್ಕಿಂದಿ ಪಟ್ಟಣಕ್ಕೆ ಬಂದ ಟೈಮದೊಳಗೆ ವಾಲಿ ಸುಗ್ರೀವಗ ವಾದ ನಡೆದಿತ್ತು. ನಡೆದಿತ್ತಲ್ರಿಪ್ಪ. ಸುಗ್ರೀವನ ಸಪೋರ್ಟ್ ಕಟ್ಟಿ ವಾಲಿ ಜೋಡಿ ಯುದ್ಧಕ್ಕೆ ನಿತ್ತ ರಾಮದೇವ್ರ. ಗಿಡದ ಮರಿಗೆ ನಿತ್ತ ಬಾಣ ಹೊಡಿತಿದ್ದೇನು ಧರ್ಮ ಇದೇನು ಕರ್ಮ ಐತಿರಿ? ಇದು ಕರ್ಮರ್ಲೆ. ಹೆಂಗೋ ಜಯ ಮಾವ, ಇದು ಬೇರೆ ಐಕ್ಯದು. ಗಿಡದ ಮರಿಗೆ ನಿತ್ತ ವಾಲಿಗೆ ಹೊಡೆದಾನ ರಾಮ. ಇದು ಕರ್ಮ. ಇದು ಕರ್ಮನ. ಯಾಕೆ ಕರ್ಮ ಅಂತ ಕೇಳ್ರಿ. ಯಾಕ್ರಿಪ್ಪ? ರಾಮ ದೇವರ ಕೊಟ್ಟ ಮಾತು ತಪ್ಪವಲ್ಲ. ತಪ್ಪವಲ್ರಿಪ್ಪ. ಯಾವಾಗೋ ಎಷ್ಟು ಹೆಜ್ಜೆ ಹಿಂದೆ ತೆಗಿಯವಲ್ಲ, ಬಿಟ್ಟ ಬಾಣ ಹೊಳೆ ತಕ್ಕೊಂಡವಲ್ಲ. ಹೌದು. ಖರೆ ಅಂತ ಸೂರ ರಾಮದೇವರ ವಾಲಿಯನ್ನ ಗಿಡದ ಮರಿಗೆ ನಿತ್ಯ ಯಾಕೆ ಹೊಡೆದ? ಹೌದು. ಕರ್ಮ ಕಾರಣದ ಗೋಪಾಲ. ಹೆಂಗ್ರಿಪ್ಪ ಅದು? ಹೆಂಗ ಕರ್ಮ ಕಾರಣದ? ಹೆಂಗ್ರಿಪ್ಪ? ರಾಮ ಹುಟ್ಟೋಕ್ಕಿಂತ ಪೂರ್ವದಲ್ಲಿ ವಾಲಿಗೊಂದು ವರ ಇತ್ತು. ಏನ್ರಿಪ್ಪ ಅದು? ವಾಲಿ ಇದರ ನಿತ್ಯ ಯಾರು ಯುದ್ಧಕ್ಕೆ ಬರ್ತಾರ ಅವನ ಎದುರಾಳಿಯಲ್ಲಿ ಇದ್ದಿರ್ತಕ್ಕಂತ ಅರ್ಧ ಶಕ್ತಿ ಈ ವಾಲಿಗೆ ಬರ್ತಿತ್ತು. ನೋಡ್ರಿಪ್ಪ. ಹೌದು. ತಿಳ್ತನ್ನ ಹೇಳು ಮತ್ತ.
ಅದಕ್ಕ ಮರಿಗೆ ನಿಂತು ಹೊಡ್ದಾನವ ಮಹೇಶ. ಕೇಳ, ಹಾ ಅದಕ್ಕ ಮರಿಗೆ ನಿಂತು ಹೊಡೆದಾನಲ್ಲ. ಹಾ ವಾಲಿ ಎದುರು ನಿಂತು ಯಾವ ಎದುರಾಳಿ ಯುದ್ಧ ಮಾಡಾಕ ಬರ್ತಾನ, ಹಾ ಆ ಎದುರಾಳಿಯಲ್ಲಿ ಇದ್ದಿರ್ತಕ್ಕಂಥ ಶಕ್ತಿ ಅರ್ಧ ಶಕ್ತಿ ಬಂದು ವಾಲಿಗೆ ಜಮಾ ಆಗ್ತಿತ್ತು. ಹೌದು, ಮೊದಲಕಿನ ಶಕ್ತಿ ಆದ ಅರ್ಧ ಶಕ್ತಿ ಅಂದ್ರೆ ಕೇಳಿತ್ತನ್ರಿ. ಹಿಂಗ ಜಮಾ ಆಗ್ತಿತ್ತು. ಹೌದು. ದಶರಥ ರಾಜಾಗ ವಾಲಿಗೆ ಯುದ್ಧ ಆಗುವಂತ ಟೈಮದೊಳಗ ವಾಲಿ ಒಂದು ಮಾತು ಹೇಳ್ದ. ಏನಂತ ಹೇಳ್ತಾನ್ರಿಪ್ಪ? ನಾ ಸೋತ್ರ 3 ಮಾತು ಕೊಡ್ತೀನಿ. ಹಾ ದಶರಥ ರಾಜ ನೀ ಸೋತ್ರ ನನಗ 3 ಮಾತಿನೊಳಗ ಒಂದು ಮಾತು ಕೊಡ್ಬೇಕಂದ. 3 ಮಾತಿನೊಳಗ ಒಂದು ಮಾತು ಕೊಡ್ಬೇಕು. ಕೇಳಂದ ವಾಲಿಗೆ ದಶರಥ ರಾಜ. ಹೌದು. ಕೇಳಂದ ಟೈಮದೊಳಗ ಹಾ 3 ಮಾತು ಹೇಳ್ದ ವಾಲಿ. ಏನಂತ್ರಿಪ್ಪ ಅವು? ನನ್ನ ಜೊತೆ ನೀ ಯುದ್ಧದೊಳಗ ಸೋತಿ ಅಂದ್ರ, ಸೋತಿಪ್ಪ ಅಂತಂದ್ರ ನಿನ್ನ ತಲೆ ಮೇಲೆ ಇದ್ದಿರತಕ್ಕಂತ ರಾಜ್ಯ ಕಿರೀಟವನ್ನು ಬಿಟ್ಟು ಕೊಡ್ಬೇಕು. ಹೌದು ಹೌದು ಹೌದು. ಇದು ಒಂದನೇದು. ಒಂದನೇದು. ಇನ್ನು ಎರಡನೇದು ಇದು ಆಗ್ಲಿಲ್ಲ ಅಂದ್ರ, ಹಾ ಇದು ಆಗ್ಲಿಲ್ಲ ಅಂತಂದ್ರ ನನ್ನ ಜೊತೆ ನೀ ಸೋತಿ ಅಂತಂದ್ರ, ಸೋತಿಪ್ಪ ಅಂತಂದ್ರ ಮಾಡ್ಕೊಂಡಂತ ಮರದಿಗೆ ಬಿಟ್ಟು ಕೊಡ್ಬೇಕು. ಆಹಾ ಇದೊಳಗ ಅದ್ ಹಿಡಿತಿರ್ಲ. ಇದಕ್ಕೂ ಒಪ್ಪಲಿಲ್ಲ ಅಂತಂದ್ರ, ಹಾ ನೀ ಆಳುವಂತ ರಾಜ್ಯ ಸಿಂಹಾಸನ ಗದ್ದಿಯನ್ನು ನನಗೆ ಬಿಟ್ಟು ಕೊಡ್ಬೇಕು. ಶಬಾಷ್. ಇವು 3ರಾಗ ಯಾವ್ದಕ್ಕೆ ಒಪ್ಕೋತೇವೆ? ಒಪ್ಕೋ ತಂದಾಗ ಹಾ ದಶರಥ ಮುಚ್ಚ ಹಾ ಎಲ್ಲ ಮಂದಿ ನೋಡೋದಿತ್ತು ನೀನು. ಮುಚ್ಕೊಂಡ್ರಿ. ಈ 3 ಮಾತಿನೊಳಗೆ ಯಾವ್ದಕ್ಕೊಂದು ಒಪ್ಕೋ ಅಂದಾಗ ದಶರಥ ರಾಜ ವಿಚಾರ ಮಾಡಿದ. ಹಾ ಹಾ ಯುದ್ಧ ಭೂಮಿ ಒಳಗ ವಾಲಿಗೆ ನಾ ಸೋತ್ತ ಹಾ ಮಾಡ್ಕೊಂಡಂತ ಮಡದಿಗೆ ಬಿಟ್ಟು ಕೊಟ್ರೆ ನನ್ನ ಕ್ಷತ್ರಿಯ ವಂಶಕ್ಕೆ ಬಟ್ಟ ಬರ್ತದ. ಬಟ್ಟ ಬರುತ್ತಲ್ರಿಪ್ಪ. ಇದು ಬೇಡ. ಬೇಡ. ನನ್ನ ಅಯೋಧ್ಯೆ ಪಟ್ಟಣದ ರಾಜಗಾದಿಯನ್ನು ಬಿಟ್ಟು ಕೊಟ್ರೆ ನನ್ನ ಹೆಸರಿಗೆ ಕಳಂಕ ಬರ್ತದೆ. ಇದು ಬೇಡ. ಇದು ಬೇಡ. ವಾಲಿ, ನಾ ನಿನ್ನ ಮುಂದೆ ಸೋತ್ನಿ ಅಂತಂದ್ರೆ ನನ್ನ ತಲೆ ಮೇಲೆ ಇದ್ದಿರ್ತಕ್ಕಂಥ ರಾಜ ಕಿರೀಟವನ್ನು ನಾನು ನಿನಗೆ ಬಿಟ್ಟು ಕೊಡ್ತೀನಿ ಅಂತ ಮಾತು ಕೊಟ್ಟ. ಹೌದು, ಮಾತು ಕೊಟ್ಟ. ದಶರಥ ರಾಜಾಗ ವಾಲಿಗೆ ಯುದ್ಧ ನಡೀತು. ಯುದ್ಧ ನಡೀತಲ್ರಿಪ್ಪ. ದಶರಥ ರಾಜಾಗ ಸೋಲಾಯ್ತು. ದಶರಥ ರಾಜನ ತಲೆ ಮ್ಯಾಗಿನ ಕಿರೀಟ ವಾಲಿಗೆ ಬತ್ತು. ಯಾಕ ಅರ್ಧ ಶಕ್ತಿ ಇಲ್ಲಿ ಕಮ್ಮಿ ಆಗಾಕತ್ತು. ಕಮ್ಮ ಆಗೋದ್ರಲ್ಲ. ಆ ಟೈಮದೊಳಗ ವಾಲಿ ಹೇಳ್ದ, ಯಾವಾಗ ಬೇಕಾದಾಗ ಬಂದು ನನ್ನ ಜೋಡಿ ಮತ್ತೆ ಯುದ್ಧ ಮಾಡಿ ನೀವು ಈ ಕಿರೀಟ ಒಯ್ಬೇಕು, ಅಲ್ಲಿವರೆಗೆ ಒಯ್ಯಕ್ ಸಾಧ್ಯ ಇಲ್ಲ. ದಶರಥ ರಾಜ ತನ್ನ ತಲೆ ಮೇಲೆ ಇದ್ದಿರತಕ್ಕಂತ ಕಿರೀಟವನ್ನ ಬಿಟ್ಟು ಕೊಟ್ಟು ಹೋದ. ಬಿಟ್ಟು ಕೊಟ್ಟು ಹೋಗ್ಯಾನಲ್ರಿಪ್ಪ. ಮುಂದೆ ಅಯೋಧ್ಯೆ ಪಟ್ಟಣದೊಳಗ ಮುಂಜಾನೆ ಎದ್ದು ರಾಮಗ ಪಟ್ಟ ಆಗ್ಬೇಕು ಅಂತ ಬಿರುದು ಸಾರಿದ್ರೆ ಅಲ್ಲ. ರಾಮಗ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ತಲೆ ಮ್ಯಾಗ ಕಿರೀಟ ಬೇಕ್ರಲ್ಲ. ಮತ್ತ ಅದನ್ನ ಅಪ್ಪ ಅಲ್ಲಿ ಬಿಟ್ಟು ಕೊಟ್ಟು ಬಂದಲ್ಲ. ಹೆಂಗೋ ವಿಜಯ ಮಾವದ ವಿಷಯ ಹಿಂಗ ಮಾತಾಡ್ನೋ ಅನ್ ಬ್ಯಾಡ್ರಿ. ಯಾಕ ಧರ್ಮ ಕರ್ಮದ ವಿಷಯ ನಡೆದದ. ಆ ಟೈಮದೊಳಗ ಇಲ್ಲಿ ಎಲ್ಲ ದೇವಾನ ದೇವತೆಗಳು ಕುತಂತ್ರ ಮಾಡಿದ್ರು. ಏನಂತ್ರಿಪ್ಪ ಅದು? ಧರ್ಮದಿಂದ ಇಲ್ಲಿ ಗೆಲ್ಲಕ ಸಾಧ್ಯ ಇಲ್ಲ. ಕೆಲಸ ಹೌದ್ರಪ್ಪ ಧರ್ಮದಿಂದ. ಇನ್ನು ಕರ್ಮದ ಮಾರ್ಗದಿಂದ ನಾವು ಹೋದ್ರೆ ಜಯ ಆಗ್ತಿದ್ದೀವಿ, ಒಳ್ಳೆ ಆದ್ರೆ ಆಗುದಿಲ್ಲ ಅಂದ. ಹೌದಲ್ರಿಪ್ಪ, ಹೌದು. ಅವಾಗ ಮಂತರಿಯ ಮಾತಿನಿಂದ ಕೈಕಾಗ ತಲೆ ತುಂಬಿಸಿ ರಾಮಗ 14 ವರ್ಷ ವನವಾಸಕ್ಕೆ ಹಚ್ಚಿ ರಾವಣಾಸುರನ ಕಡೆಯಿಂದ ಸೀತಾ ಗೋಯಾಕ ಹಚ್ಚಿ ರಾಮದೇವ್ರನ್ನ ಕಾಡಿನಾಗ ಅಲ್ಯಾಕ ಹಚ್ಚಿ ಇದಕ್ಕಿಂತ ಪೂರ್ವ ಏನಾಗಿತ್ತು? ವಾಲಿ ಸುಗ್ರೀವಗ ಯುದ್ಧ ನಡೆದ ಟೈಮದೊಳಗ ಸುಗ್ರೀವನನ್ನ ಸೋಲಿಸಿ ಸ್ವತಃ ತಮ್ಮನ ಮಡದಿರುವ ಇಟ್ಕೊಂಡ್ ಕೂತ್ ಬಿಟ್ಟಿದ್ದು ವಾಲಿ. ನೋಡಪ್ಪ, ಇಲ್ಲೂ ಕರ್ಮ ನಡೆದಿತ್ತು, ಅಲ್ಲೂ ನಡೆದೈತ್ರಿ. ತದನಂತರದಲ್ಲಿ ಸೀತಾದೇವನ ಹುಡುಕ್ಯಾಡ್ಕೊತ ರಾಮದೇವ್ರು ಇಲ್ಲಿ ಬಂದ ಟೈಮದೊಳಗ ತಿಳ್ಕೊಂಡ, ಇನ್ನು ಜರ್ ಕಡ್ತೀವನು ಇದ್ರ ನಿತ್ತ ನಾ ಯುದ್ಧ ಮಾಡಿನಿಪ್ಪ ಅಂತಂದ್ರ ನಂದು ಅರ್ಧ ಶಕ್ತಿ ಹೋಗ್ತದ ತಿಳ್ಕೊಂಡು ಗಿಡದ ಮರಿಗೆ ನಿತ್ತ ವಾಲಿಗೆ ಹೊಡೆದು ಇಲ್ಲಿ ಕರ್ಮ ಮಾಡಿದಕ್ಕಾಗಿ ಮುಂದೆ ಜಯ ಸಿಕ್ಕದ. ಹಿಂಗದ ನನ್ನ ಕರ್ಮದ ಪಾಲ. ದಯವಿಲ್ಲದ ಧರ್ಮವಾವುದಯ್ಯ, ದಯ ಬೇಕು ಸಕಲ ಪ್ರಾಣಿಗಳಲ್ಲಿ. ಯಾರಿಂದ ಬೇಕು? ಯಾರಿಗೆ ಬೇಕ? ಯಾರಿಗೆ ಬೇಕಯ್ಯ ನಿಮ್ಮ ಧರ್ಮ? ಹೌದು. ಕರ್ಮ ಮಾಡಿದವ್ರ ಗುಡಿ ಭೂಮಿ ತಲೆ ಮೇಲೆ ಎಲ್ಲಿದಾವ್ ಹೇಳ್ತಾರ ಸತ್ಯಪ್ಪನ ಅಂತ ಹೇಳ್ಯಾರ. ರಾಮದೇವ್ರ ಗುಡಿ ಜಗತ್ತಿನಲ್ಲಿ ಎಲ್ಲಿ ಬೇಕಾದಲ್ಲಿ ಹೋಗ್ರಿ ಸಿಗ್ತದ. ಎಲ್ಲಿ ಹನುಮಂತ ದೇವರ ಗುಡಿ ಅದು ಅಲ್ಲಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಹೌದು 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 ಹೌದ್ ಒಂದ್ ವರ್ಷ ಆಯ್ತು 2 ವರ್ಷದಿಂದ ಅಯೋಧ್ಯದೊಳಗ ಎಂತ ಕೀರ್ತಿ ಆತ್ರಿ ರಾಮದೇವ್ರದು. ಏ ರಗಡದವ್ರಿ ಗುಡಿ ಗುಡಿ ಕಟ್ಟಿ ಒಪ್ಲಿಂಗ್ ಆಗ್ಬೇಕಾದ್ರೆ ಎಂತದಾಯ್ತು. ಹಾ ಇದು ಕರ್ಮದಿಂದ ರಾಮಗ ಜಯ ಸಿಕ್ಕದ. ಸಿಕ್ಕದಲ್ರಿಪ್ಪ. ನಿನ್ನ ಧರ್ಮದಿಂದ ಏನು ವಿಶ್ವಕ್ಕೆ ಶಾಂತಿ ಆಗ್ಯದ, ಹಾ ಧರ್ಮದಿಂದ ನಡೆದವ್ರದ್ದು ಯಾರಿಗೆ ಜಯ ಆಗ್ಯದ ಜಯ ಆಗ್ಯದ ಅನ್ನುವಂತ ವಿಷಯವನ್ನ ನಿಮ್ಮ ಮುಂದಿನ ಪಳ್ಯದಾಗ ಮಾತಾಡ್ರಿ. ಹಾ ಇನ್ನೂ ಮಾರ್ಗ ಹಾಡ್ಕೋತ ನಾ 2 ಮಾತನ್ನ ಕೇಳಿನಿ ಅವರಿಗೆ. ಏ ಕೇಳಿದಿವಲ್ರಿಪ್ಪ. 2 ಮಾತು ನಾವೇನು ಕೇಳಿದೇವಪ್ಪ ಅಂತಂದ್ರ, ಏನ್ರಿ ಮಾದುಲಿಂಗ ಕಿಲ್ಲಾರ ಕಾಯುವಂತ ಪ್ರಸಂಗದೊಳಗ ಹಾ ಹಾ ಮುಂದ ಅಮೋಕ್ಷದನ ಸಂತತಿ ಒಳಗ ಒಂದು ಕದನಾರ್ ಎಂಬ ಗೂಳಿ, ಒಂದು ಜಡದಾರ್ ಎಂಬ ಗೂಳಿ, ಆ 2 ಗೂಳಿಗಳು ಬರ್ತಾವ. ಕದನಾರ್ ಎಂಬ ಗೂಳಿ ಯಾರ ಕಾಲಕ್ಕಿತ್ತು, ಜಡದಾರ್ ಎಂಬ ಗೂಳಿ ಯಾರ ಕಾಲಕ್ಕಿತ್ತು ಅಂತ ನಾ ಹಿಂಗೆ ಕೇಳಿನಿಲ್ರಿ. ಹಾ ಅವಾಗ ಇದು 1ನೇ ಮಾತ. ಹಾ 2ನೇದು ಹಾ ಅರಕೇರಿ ಅರಮನೆ, ಬೆವರಿಗೆ 3 ಗುರುಮನೆ, ಮಾಯ ಮಕ್ಕನಾಪುರ ಶಿವಸ್ಥಾನ ಗದ್ದಿಗೆ, ಹಾ ಕಲ್ಲೂರ ಹಾ ಕಡಿಮಠ, ಹೌದ್ ಕಲ್ಲೂರು ಸಿದ್ಧನ ನುಡಿ ಕರಿ ಕಲ್ಲಿನ ಮ್ಯಾಲ ಮ್ಯಾನದ ಊಟ ಜಡದಂಗ. ಯಾರ ಕೇಳವ್ರ ತುದಿಗ ಹಿಡಿದು ಕೇಳಬೇಡ್ರಿ, ಮುಂಗ ಹಿಡಿದು ಕೇಳ್ರಿ. ಹಿಂಗ ಹಾ ಹಾ ಪದ್ಧತಿ ಅದ, ಹಿಂಗ ಸುತ್ತಿ ಸಾರ್ತದ. 101 ಮಂದಿ ಧರ್ಮರ ಒಳಗ ಕಲ್ಲೂರು ಬಟ್ಟಲ ಒಡಿಯಾಗ ಮಾತ್ರ ಬತ್ತದ ಹೇಳಿಕೆ ಮಾಡುದು. ಹಾ ಹಾ 1700 ಮಠ ಮನೆ ಒಳಗೆ ಎಲ್ಲೂ ಬರ್ಲಿಲ್ಲ. ಬರ್ಲಿಲ್ಲಲ್ರಿಪ್ಪ. ಈ ಬಟ್ಟಲ ಒಡಿಯಾಗ ಹೇಳಿಕೆ ಬರೋಕ್ಕಿಂತ ಪೂರ್ವದೊಳಗ ಹಾ ಹಾ ಈ ಒಂದು ಧರ್ಮರು ವಂಶದೊಳಗ ಮೊದಲು ಹೇಳಿಕೆ ಮಾಡಿದವರು ಯಾರು, ಯಾರಿಂದ ಮೊದಲು ಹೇಳಿಕೆ ಪ್ರಾರಂಭ ಆಯ್ತು. ಹಿಂಗ 2 ಮಾತನ್ನ ಕೇಳಿನಿ. ಹೌದು ನಮ್ಮ ಗುರುಲಿಂಗನವ್ರು ಹೇಳಿದ್ರು, ಮಾಧುಲಿಂಗನ ಕಾಲಕ್ಕ ಜಡದಾರ್ ಎಂಬ ಗೂಳಿತ್ತು. ಹಾ ಅಲ್ಲಿ ಆ ಗೂಳಿಯನ್ನು ಕೊಯ್ದು ಅಡಿಗೆ ಮಾಡಿದ್ರು. ಪವಾಡ ಮಾಡಿ ಮಾಧುಲಿಂಗ ಹೌದ್ ಎಬ್ಸ್ಕೊಂಡು ಬಂದಾನ. ಹಿಂಗ ನಮ್ಮ ಒಂದ ಕಳ್ಳ ಕೌಂಟಿಗೆ ಮುರಿದು ಭಂಡಾರ ಗೊಟ್ಟಿತ್ತು ಹೆಸರು ಬಿತ್ತು. ಜಡದಾರ್ ಎಂಬ ಗೂಳಿ ಮಾಧುಲಿಂಗನ ಕಾಲಕ್ಕಿತ್ತು. ಮತ್ತಿನ ಕದನಾರ್ ಎಂಬ ಗೂಳಿ ಇದು ಇಲ್ಲ. ಇನ್ನು ಮುಂದ ಅಮೋಕ್ಷದನ ಮಗಳ ಜನ್ನವ ರೇಬಕಾದೇವಿ ಹಿಂಗ ಅರಣ್ಯಸಿದ್ನ ಹಿಡ್ಕೊಂಡ ಈ ಕಡೆ ಎಲ್ಲೇರು ಇರಬೇಕು. ಖರೆ ಮೂಲ್ತಾದೊಳಗ ನಮ್ಮ ಮಠ ಮನೆ ಒಳಗೆ ಇದ್ದಂಥದ್ದು ಜಡದಾರ್ ಎಂಬ ಗೂಳಿ. ಹಿಂಗ ಯಾರಿಲ್ರಿ, ಒಂದೇ ಮಾತ. ಹೆಂಗ್ರಿಪ್ಪ? ಜಗತ್ತಿನೊಳಗ ಒತ್ತರೆಯು ಹುಷಿದರೆ ಹೆತ್ತಮ್ಮ ಮುನಿದರೆ, ಉತ್ತರೆಯು ಹುಷಿದರೆ ಹೆತ್ತಮ್ಮ ಮುನಿದರೆ, ಹೌದಲ್ರಿಪ್ಪ, ಉತ್ತಮರು ತಪ್ಪಿ ನುಡಿದರೆ ಲೋಕದ ಗತಿ ನೆತ್ತ ಸರ್ವಜ್ಞ ಅಂತ ಕೇಳ್ತಾನೆ ಸರ್ವಜ್ಞ ಕವಿ. ಹೌದಲ್ರಿಪ್ಪ, ಹೌದು. ಹಿಂಗಂದ್ರೆ ಏನ್ರಿಪ್ಪ ಗುರುಜಿ ಅವ್ರ? ಉತ್ತರೆ ಮಳೆ ಆಗ್ಲಿಲ್ಲ ಅಂದ್ರೆ ರೈತನ ಜನ್ಮ ಹಾಳಾಗ್ತದ. ಹಾಳಾಕತ್ರಿಪ್ಪ, ಮಳೆ ಆಗ್ಲಿಕ್ಕೆ ಅಲ್ಲಿ ಅಂತ ರೈತರದ. ಮತ್ತ ಹಡದ ತಾಯಿ ಮಕ್ಕಳ ಮೇಲೆ ಮುನಿದ್ಲು ಅಂತಂದ್ರೆ ಮಕ್ಕಳ ಜೀವನ ವ್ಯರ್ಥ ಆಗ್ತದ. ವ್ಯರ್ಥ ಆಕತ್ರಿಪ್ಪ ಪಾಪ. ಮತ್ತ ಉತ್ತಮರ ತಪ್ಪಿ ಮಾತಾಡಕತ್ರ ಅಂದ್ರ ಲೋಕದ ಗತಿ ತಾತ್ ಕೇಳ್ತಾನ ಸರ್ವಜ್ಞ ಕವಿ. ಹೌದು. ನಿಮ್ಮ ಬಾಯಲ್ಲಿ ನೀವೇ ಹೇಳಿದ್ರಿ, ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಇದೇ ಅವಶಂಕದ ರಾಯನಗೌಡ 7 ತಲೆ ಬಡತಾನ ಕಾಡ್ತಿತ್ತು. ಭಾಗ್ಯದ ಲಕ್ಷ್ಮಿ ಅವನಿಗೆ ಸಿರ್ತಾನ ಕೊಡ್ತಾಳ, ಯಾವ ರೀತಿಯಾಗಿ ಸಿರ್ತಾನ ತಗೊಳಕ್ ಹೆಂಗ ಬರ್ತಾನ ಅನ್ನುವಂತ ಪದ್ಯ ಹಾಡಿದ್ರಿ. ಹಾಡ್ಯಾರ್ರಿಪ್ಪ. ಸಿರ್ತಾನ ಕೊಟ್ಟಂತಕ್ಕೆ ತಾಯಿ ಈಕಿನಿ. ಹೌದು. ಅವಶಂಕದ ರಾಯನಗೌಡ ಸಿರ್ತಾನ ಕೊಟ್ಟಕ್ಕೆ ತಾಯಿ ಈಕಿನಿ. ತಾಯಿ ಲಯ ಅಂದ್ರು ಅವಳೇ, ಭಾಗ್ಯದ ಲಕ್ಷ್ಮಿ ಅಂದಳು ಅವಳೇ. ಸಿರ್ತಾನ ಕೊಡುವಾಗ ಭಾಗ್ಯದ ಲಕ್ಷ್ಮಿ ಅನಿಸ್ಯಾಳ. ಹೊಳ್ಳಿ ಕಸ್ಕೊಂಡು ಚಾಣಕರಾಯನ ಕೋಟೆಗೆ ಹೋಗುವಾಗ ಇದು ಲಕ್ಷ್ಮಿ ಆಗ್ಯಾಳ. ಹೌದಾ? ಹೌದು. ಹಂಗ ಇದೇ ಭಾಗದೊಳಗ ನೀವು ಹೇಳಿರ್ತಕ್ಕಂಥದ್ದು ಯಾವುದು ಮಾತ? ಜಡದಾರ್ ಎಂಬ ಗೂಳಿದು, ಕದನಾರ್ ಎಂಬ ಗೂಳಿ ಒಟ್ಟೆ ಇಲ್ಲ ಅಂದಿರಿ ನೀವು. ಎಲ್ಲಂದಾರ್ರಿಪ್ಪ ಅವರು? ಜಡದಾರ್ ಎಂಬ ಗೂಳಿ ಯಾವಾಗಿತ್ತು ಅಂತಂದ್ರೆ ಮಾಧುಲಿಂಗನ ಕಾಲಕ್ಕೆ ಇರ್ತಿತ್ತಂದ್ರಿ. 3 ಮಂದಿ ಪುಣ್ಯದ ಮಕ್ಕಳು ಇವರು. ಹೌದು. ಡೋನಜ್ ಮಾಸಿದ್ದಪ್ಪ, ಕರ್ನಿ ಮಲ್ಕಾರ ಸಿದ್ಧ, ತೇರವಾಡ ಮಂಗರಾಯ 3 ಮಂದಿ ಪುಣ್ಯದ ಮಕ್ಕಳು. 3 ಮಂದಿ ಆರ್ರಿಪ್ಪ ಅವರು. 4 ಮಂದಿ ವರವಿನ ಮಕ್ಕಳು. ಅವಧು ಸಿದ್ಧ, ಬಿಳ್ಯಾನಿ ಸಿದ್ಧ, ಸೋಮನ ಮುತ್ಯ, ಕಣ್ಣು ಮುತ್ಯ. ಹೌದು. ಅವಧು ಸಿದ್ಧನ ಬೆನ್ನ ಮ್ಯಾಗಿ ನಾವು ಬಿಳ್ಯಾನಿ ಸಿದ್ಧ. ಬಿಳ್ಯಾನಿ ಸಿದ್ಧ ಇದೇನ್ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಸಂಕ ಮತ್ತು ಕರ್ಜಿಗಿ ಭೂಮಿ ಒಳಗ ಕಿಲ್ಲಾರವನ್ನ ಬಿಟ್ಟು ಗಿಡದ ನೆಲ್ಲಿಗೆ ಮಕ್ಕೊಂಡಿದ್ದ. ಮಕ್ಕ ಮಧ್ಯಾಹ್ನದಿಂದ 5 ಮಂದಿ ಬಾವಾಗಳು ಸಂಚಾರ ಮಾಡ್ಕೊತಿ ಭಾಗಕ್ಕೆ ಬಂದ್ರು.
ಸಿದ್ಧ ಗಿಡದ ನೆರಳಿಗೆ ಮಕ್ಕೊಂಡಿದ್ದ. ಮಕ್ಕೊಂಡ ಟೈಮದೊಳಗ ಅದೇ ಕದನಾರ ಎಂಬ ಗೂಳಿಗೆ ಕೊಯ್ದು ಅಡಿಗೆ ಮಾಡಿದ್ರು. ಅದೇ ಕದನಾರ ಎಂಬ ಗೂಳಿಗೆ ಕೊಯ್ದು ಅಡಿಗೆ ಮಾಡಿದ್ರು. ಬೇನ್ ಸಿದ್ಧ ಎಚ್ಚರ ಎದ್ದ ನೋಡ್ತಾನ, ಕಿಲಾರದೊಳಗಿಂದ ಕದನಾರ ಎಂಬ ಗೂಳಿ ಇದ್ದಿದ್ದಿಲ್ಲ. ಇದ್ರಿಕಿಲ್ಲಲ್ರಿಪ್ಪ ಪಾಪ. ದಿವ್ಯ ಜ್ಞಾನದಿಂದ ತಿಳಿದು ನೋಡಿದ. 5 ಮಂದಿ ಭಾವಗಳು ಕೂಡಿ ಕೊಯ್ದು ಅಡಿಗೆ ಮಾಡಿದ ಟೈಮದೊಳಗ ತನ್ನ ತಂದೆ ಸ್ಮರಣೆ ಮಾಡಿ ಗುರುವಿನ ಧ್ಯಾನ ಮಾಡಿ ಭಂಡಾರ ಒಯ್ದು ಕೊಯ್ದು ಅಡಿಗೆ ಮಾಡುವಂತ ಭೋಗಾನ್ಯಾಗ ಹೋಗದಾನ. ಸತ್ತ ಗೂಳಿ ಕದನಾರ ಎಂಬ ಗೂಳಿ ಎದ್ದ ಮ್ಯಾಲ ಬತ್ತು. 5 ಮಂದಿ ಭಾವಗಳಿಗೆ ಇದು ಪವಾಡ ಮಾಡಿ ತೋರಿಸಿದಾಗ ಆ 5 ಮಂದಿ ಒಳಗೆ ನಾವು ಒಬ್ಬ ಹೇಳ್ದ, ಯಪ್ಪ ನಾ ನಿನ್ನ ಗೆಳೆಯ ಇಲ್ಲೇ ಇರ್ತೀನಿ ಅಂತ ತಿಳ್ಕೊಂಡು ಮಾತು ಕೊಟ್ಟ. ಅವನೇ ಕರ್ಜಿಗೆ ಜಿನ್ನ ಸಾಬ. ಇನ್ನೊಬ್ಬ ಕಲಬುರಗಿ ಬಂದೆ ನಮಾಜ. 3ನೇ ನಾವು ಹಾದ್ರಿ ಕಾಜಾ ಸಾಬ. ಕದನಾರ ಎಂಬ ಗೂಳಿ ಯಾರ ಕಾಲಕ್ಕಿತ್ತು ಅಂತಂದ್ರೆ ಬಿಳಿಯಾಣ ಸಿದ್ದನ ಕಾಲಕ್ಕಿತ್ತು. ಜಡದಾರ ಎಂಬ ಗೂಳಿ ಮಾಧುಲಿಂಗನ ಕಾಲಕ್ಕಿತ್ತು. 5 ಮಂದಿ ಬಾಬಾಗಳು ಒಳಗ ಕರ್ಜಿಗೆ ಜಿನ್ನಾ ಸಾಬ, ಕಲಬುರಗಿ ಬಂದೆ ನಮಾಜ, ಹದ್ರಿ ಕಾಜಾ ಸಾಬ, ಇನ್ನು 2 ಮಂದಿ ಬಾಬಾಗಳದಾರ. ಅವ್ರ ಹೆಸರೇನು ಮುಂದಿನ ಪಳಕ್ಕೆ ಹೇಳು. ವಿಷಯಾಂತರ ಆಗಬಾರ್ದು. ಆಗಬಾರ್ದಲ್ರಿಪ್ಪ. 5 ಮಂದಿ ಬಂದಾರ ಮಕ್ಕ ಮಧ್ಯಾಹ್ನದಿಂದ. 3 ಮಂದಿ ವ್ಯವಹಾರ ಹೆಸರು ಕುಲ್ಲ ಆಯ್ತು. ಕುಲ್ಲ ಮಾಡ್ಯಾರ್ರಿಪ್ಪ. ಇನ್ನ 2 ಮಂದಿ ಯಾವ ಊರಾಗದಾರ, ಅವ್ರ ಹೆಸರೇನು? ತೋಟ ಗುದುಮರಿಗೆ ಹಿಡಿತಿರ್ಲ ಇದು. ಕದನಾರ ಎಂಬ ಗೂಳಿ ಇಲ್ಲದ್ರೆ ಗೂಳಿ ಎಬ್ಬಿಸ್ಕೊಟ್ಟಿನಿ. ಬಿಳಿಯಾಣ ಸಿದ್ದನ ಕಾಲಕ್ಕೆ ಐತಿದು. ಹೌದಾಯ್ತಲ್ರಿಪ್ಪ. 5 ಮಂದಿ ಒಳಗೆ ಇನ್ನ 2 ಮಂದಿ ಭಾವಗಳು ಉಳ್ದಾರ. ನಾ 2 ಉಳ್ದಾರ. ಹೇಳ್ರಿಪ್ಪ ನೋಡಿ. ಇನ್ನ 2ನೇದು ಎತ್ತೇನ್ರಿಪ್ಪ. ಸತ್ಯ ಧರ್ಮರ ಸಿದ್ಧರ ನಾಡಿನೊಳಗೆ ಜನ್ಮವೆತ್ತಿ ಬಂದವರಿದ್ದೀರಿ ನೀವು. ಗುರುಲಿಂಗಣ್ಣ, ನೀ ಹೇಳುವಂತ ಮಾತ ಜನ ಮೆಚ್ಚುಕ್ಕಿಂತ ಮೊದಲು ನಿನ್ನ ಮನ ಮೆಚ್ಚಬೇಕು. ಹೌದು, ಮನಾರ ಮೆಚ್ಚಬೇಕಲ್ರಿ ಮೊದಲು. ನೀ ಹೇಳುವಂತ ಮಾತ ಜನ ಮೆಚ್ಚುದು ತಾಟಿಗೆ ಬಿಡು. ಅವ್ನ ನೋಟಾರಿ ಬಿಡ್ರಿ ಜನ. ಮೊದಲು ನೀ ಹೇಳುವಂತ ಮಾತು ನಿನ್ನ ಮನಾರೇ ಒಪ್ಪತೈತೆ ಅನ್ನೋದು ವಿಚಾರ ಮಾಡ್ಕೊ. ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕು ಹೊನ್ನಬೇವರಿಗೆ ಒಳಗ ಧರ್ಮದ ಕಟ್ಟಿ ಕಟ್ತಿದ್ರು. ಕಟ್ಟಿ ಕಟ್ಟೋ ಟೈಮದೊಳಗ 4 ಮಂದಿ ಸತ್ಯ ಧರ್ಮರೊಳಗ ಸಣ್ಣವ ಹೇಳಿಕೆ ಮಾಡ್ಯಾನ ತಿಳಿದಿ. ಧರ್ಮದ ಕಟ್ಟಿ 4 ಮಂದಿ ಧರ್ಮರು ಕೂಡ ಕಟ್ಟಿ ಕಟ್ಟಿದಾಗ ಮುಟ್ಟು ಕೊಟ್ಟಿಲ್ಲ. ಅದು ಮುಟ್ಟು ಕೊಟ್ಟಿಲ್ಲ ಅಲ್ರಿಪ್ಪ. ಶನಕ ಬರಗೊಟ್ಟಿಲ್ಲ. ಆ ಟೈಮದಾಗ ಅವರು ಹೇಳಿಕೆನೆ ಮಾಡಿಲ್ಲ. ಖರೆ ಪ್ರಥಮದಾಗ ಹೇಳಿಕೆ ಮಾಡ್ಯಾನ ಸಣ್ಣವ ಅಂತ ನೀ ಹೇಳಿ. ಹೌದು, ಇದಕ್ಕೆ ನಿನ್ನ ಮನಸ್ಸು ಒಪ್ತತೇನೆ ಹೇಳು. ದಯವಿಟ್ಟು ಆಯ ಕೊಟ್ಟಂದ್ರೆ ನಿನ್ನ ಮನಸ್ಸು ಒಪ್ಪಿದಂಗ, ಅದಕ್ಕೆ ಜನನು ಒಪ್ಪಿದಂಗ, ನಿನ್ನ ಮನನು ಒಪ್ಪಿದಂಗ. ನನ್ನೇನ್ ತಕರಾರಿಲ್ಲ. ಹಿಂಗ್ಯಾಕ್ ಮಾಡತ್ತಾರ ಇವತ್ತವ್ರು? ಯಾಕಂದ್ರ ಬಹಳ ವರ್ಷ 40 ವರ್ಷದ ಪರ್ಯಂತರ ಹಾಡ್ಕೋತ ಬಂದಿರಿ. ಒಳ್ಳೆ ಸಾಹಿತ್ಯಗಾರರಿದ್ರಿ, ಒಳ್ಳೆ ವಿದ್ವಾಂಸರಿದ್ರಿ. ಮದಗೊಂಡ ಮುತ್ಯಾರ ತೀರಿ ಹೋದ ಮೇಲತ್ತ ಸಾವಿರಾರು ಮೇಳಗಳ ನಿಮ್ಮ ಸಾಹಿತ್ಯವನ್ನು ಹಾಡ್ತಾರ. ಹಾಡಾಕ್ತಾರಪ್ಪ. ಹೌದು, ಜನ ಮೆಚ್ಚೋದು ಬೇಡ, ಅವ್ರು ಏನೋ ಅಂದ್ಕೊಂಡು ಹೋಗ್ಲಿ. ಕರೆ ಮೊದಲು ನಿನ್ನ ಮನಸ್ಸರಿ ಒಪ್ಪಬೇಕು. ಸತ್ಯಪ್ಪನ ಕೇಳಿದ ಮಾತಿಗೆ ನಾ ಕರೆಕ್ಟ್ ಉತ್ತರ ಕೊಟ್ಟಿನ ಮೊದಲು ನಿನ್ನ ಮನ ಮೆಚ್ಚತಂದ್ರ ಜನ ತಾನೇ ಮೆಚ್ಚತೈತಿ. ಹೌದಲ್ರಿಪ್ಪ, ಹೌದು. ಉತ್ತರ ಹೇಳೋದು ನೀ ಬೇಡ, ನನ್ನ ಮನ ಮೆಚ್ಚೈತೆ ಅಂದ್ರೆ ಅದ್ರ ಉತ್ತರ ಕುಲ್ಲ ಹೋಗಿಬಿಡು. ಧರ್ಮದ ಕಟ್ಟಿ ಕಾಲ ಹಾಕಿ ಧರ್ಮದ ಕಟ್ಟಿ ಕಟ್ಟಿ ಅದನ್ನ ಒಪ್ಪಲಿಂಗ ಮಾಡೋ ಕಾಲಕ್ಕೆ ಅಲ್ಲಿ ಹೇಳಿಕೆನೇ ಆಗಿಲ್ಲ. ಹೇಳಿಕೆನೇ ಆಗಿಲ್ಲ ನೋಡ್ರಿ ಬರ್ರಿ. ಮತ್ತೆ ಪ್ರಥಮದಾಗ ಹೇಳಿಕೆ ಮಾಡಿದವ್ರು ಯಾರು, ಅವ್ರು ಯಾರು ಮಾಡ್ಯಾರ ಹೇಳಿಕೆ ತನ ಕೇಳಿನಿ. ಅಲ್ಲಿ ಹೇಳಿಕೆನೇ ನಡೆದಿಲ್ಲ. ಕಟ್ಟಿರ್ತಕ್ಕಂಥ ಕಟ್ಟಿ ಮುಟ್ಟು ಕೊಡ್ಲಿಲ್ಲ. ಕಡೆಗೆ ಗುಡ್ಡ ಕಡೆ ಹೋದ್ರ ತಂದಿ ಕಡೆ ಯಪ್ಪ ಕಟ್ಟಿ ಮುಟ್ಟು ಕೊಡುವಾತೋ ಏನ್ ಮಾಡುದು ಯಪ್ಪ. ಮುಲ್ತಾ ಆಯನ ತೆಪ್ಪದಪ್ಪ. ಗುರುವಿಗೆ ಬಿಟ್ಟಿರಿ ತಂದಿಗೆ ಬಿಟ್ಟಿರಿ, ಅದ ಹೆಂಗ್ ಮುಟ್ಟು ಕೊಡ್ತದ? ಹೌದು. ಆ ಟೈಮದೊಳಗ ತಂದೆ ಹೇಳ್ತಾನ, ಇಲ್ಲಪ್ಪ ಗುರುವಿನ ಕಡೆ ಹೋಗ್ರಿ. ಇದ್ರ ನನಗೂ ಅಷ್ಟೊಂದು ಮಾಹಿತಿ ಇಲ್ಲ. ಹೌದು, ಗುರುವಿನ ಕಡೆ ಹೋದ್ರಪ್ಪ ನಮ್ಮ ಕಡೆ ಹಿಂಗಾಗ್ಯದ ಮುಟ್ಟು ಕೊಡುವಾತು. ಹೌದು, ಇಲ್ಲ ನಿಮ್ಮ ಅಪ್ಪ ಬಂದ್ರೆ ನಾನು ಬರ್ತೀನಿ, ನಾವು ಬರ್ಲಾರ್ದೆ ಅಲ್ಲಿ ಕೆಲಸ ಆಗುದಿಲ್ಲ. ಹೌದಲ್ರಿಪ್ಪ. ತದನಂತರದಲ್ಲಿ ಮತ್ತೆ ತಂದೆ ಕಡೆ ಹೋದ್ರು ನಾವಂತಿ ಬರುದಿಲ್ಲ. ತಗೋ ಭಂಡಾರ ಕಟ್ಟಿ ಮ್ಯಾಗ ಹೋಗಿರಿ. ಅಲ್ಲಿ ಬಲಗೈ ಹಸ್ತ ಮೂಡಿತು ಅಂತಂದ್ರೆ ನಾ ಬಂದನೆ ತಿಳ್ಕೊರಿ ಅಂತ ಭಂಡಾರ ಕೊಟ್ರು. ಭಂಡಾರ ತಗೊಂಡ್ರು. ಮಕನಾಪುರಕ್ಕೆ ಬಂದ್ರು. ಅದೇ ರೀತಿಯಾಗಿ ಗುರು ಸೋಮಲಿಂಗನ ಅವನು ಭಂಡಾರ ಕೊಟ್ಟ. ಹೌದು, ಗುರುವಿನ ಹೆಸರಲ್ಲೇ ಬಂದು ಭಂಡಾರ ಕೊಟ್ರಿ.
ತಂದೆ ಹೆಸರಲ್ಲೇ ಒಂದು ಭಂಡಾರ ಕೊಟ್ರಿ. ತಂದೆ ಹೆಸರಲ್ಲೇ ಇಟ್ಟಂತ ಭಂಡಾರ ಕುಟ್ರಿ ಒಳಗ ಹಸ್ತ ಮೂಡಿತ್ತು. ಗುರುವಿನ ಹೆಸರಲ್ಲೇ ಇಟ್ಟಂತ ಭಂಡಾರ ಗುಂಪಿ ಒಳಗ ಗುರುವಿನ ಪಾದ ಮೂಡಿದ್ದು. ಗುರು ಮತ್ತು ತಂದೆ ಭಂಡಾರ ತಿಳ್ಕೊಂಡು ಇದೇ ಚಿನ್ನದ ಮ್ಯಾಗ ಓಪನಿಂಗ್ ಮಾಡಿ ಮುಗಿಸ್ಯಾರ. ಅಲ್ಲಿ ಹೇಳಿಕೆ ಆಗಿಲ್ಲ. ಮತ್ತ ಇದು ಇಲ್ಲ ಮಾಡಿದ್ರಪ್ಪ ಅಂತಂದ್ರೆ ಈ ಭಾಗದಾಗ ಎಲ್ಲ ನೀವು ತಿಳಿದವ್ರ ಇದ್ರಿ, ಹೊಲದವ್ರ ಇದ್ರಿ, ನಂದೇನ್ ತಕರಾರಿಲ್ಲ. ಹೌದು, ಇಷ್ಟೇ ಒಂದು ಮಾತದ. ಅದಕ್ಕ ಮತ್ತನಾಗಬಾರ್ದು. ಮಾತ ಮಾನ್ಯಕವಾಗಿ ಇಟ್ಟುಕೊಂಡು ಈ ಮಾರ್ಗ ಹಾಡಿ ಕ್ಯಾಲಿ ಹಾಡುತ್ತಾ ನಮಗೊಂದು ಮಾತು ಅವ್ರು ಕೇಳ್ಯಾರ. ಕೇಳಿರ್ತಕ್ಕಂತ ಮಾತಿಗೆ ಉತ್ತರ ಕೊಟ್ಟು ಮುಂದೆ ಅವರಿಗೆ ಒಂದ 2 ಮಾತವನ್ನು ಕೇಳೋಣ ಅನ್ನುವಂತ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಅಕ್ಕವ ಮಾಯವ ಮಂದನಗಿರಿ ಬಿಟ್ಟು ಭಾಗ್ಯಮೇ ಸುತ್ತ ಅಲ್ಲಿಗೆ ಹೊಂಟು ದೊಡ್ಡರ ಕಣ್ಣ ಮೋಟ ಅಕ್ಕ ಮಾಯವ ಕರ್ದಿಲಿಂದ ತೊಟ್ಟಿಲ ತೆಳಗೆಟ್ಟ ಸತ್ತಳಗಿರುವ ಹೂವಿನ ತೋಟ ಹಾಳ ಮಾಡದ ದೇವಾಲಯವೇಟೋ ಉಳಸದ ಬೇಕಾಟ ಮನೇನು ಬ್ಯಾಡಂದ್ರ ಒಂದ ದಿನ ಹೋಗಬೇಕ ಹೊರಟು ಸತ್ಯವಂತ ನಮಸ್ಕಾರ ಮಾರಾಗ ಯಾವ ಜಾಗದಲ್ಲಿದ್ದಾವ ಸತ್ಯವಂತ ನಮ ಸೇವನಡೆ ಮಾರಾಗ ಯಾವ ಜಾಗದಲ್ಲಿದ್ದಾವ
ನಮ್ಮ